ಸಾಮಾನ್ಯವಾಗಿ ಕೆರೆ ಹೊಳೆಯಲ್ಲಿ ಜನ ಈಜಾಡೋದನ್ನು ನಾವೆಲ್ಲ ನೋಡಿರ್ತೇವೆ. ಆದರೆ ಉಡುಪಿಯ ಮಣಿಪಾಲದಲ್ಲಿ ರಸ್ತೆಯಲ್ಲಿ ಈಜಾಡೋದನ್ನು ನೋಡಿದ್ದೀರಾ? ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ರಸ್ತೆಯಲ್ಲಿ ಈಜಾಡಿದ್ದಾರೆ. ಹಾಗಾದ್ರೆ ಆ ರಸ್ತೆಯ ಸ್ಥಿತಿ ಹೇಗಿರಬಹುದು ಅಂತ ನೀವೇ ನೋಡಿ. ಸಾಮಾನ್ಯವಾಗಿ ಕೆರೆ ಹೊಳಿಗೆಯಲ್ಲಿ ಜನ ಈಜಾಡೋದನ್ನ ನಾವೆಲ್ಲ ನೋಡಿರ್ತೇವೆ. ರಸ್ತೆಯಲ್ಲಿ ಯಾರಾದ್ರೂ ಈಜಾಡೋದನ್ನ ನೀವು ನೋಡಿದ್ದೀರಾ? ರಸ್ತೆಯಲ್ಲಿ ಈಜಾಡೋಕೆ ಸಾಧ್ಯನಾ ಅಂತ ಹುಬ್ಬೇರಿಸಬೇಡಿ. ಉಡುಪಿಯ ಮಣಿಪಾಲದ ರಸ್ತೆಗಳಲ್ಲಿ ಈಜಾಡಬಹುದು. ಉಡುಪಿ ಆಗುಂಬೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿಯ ಮಣಿಪಾಲ ಅತಿ ಹೆಚ್ಚು ಜನರನ್ನ ಆಕರ್ಷಿಸುವ ಪ್ರದೇಶ. ಇಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಸಹಿತ ದೇಶದ ನಾನಾ ಕಡೆಗಳಿಂದ ಶಿಕ್ಷಣ ಅರಸಿ ಬರ್ತಾರೆ. ಸದಾ ಜನಜಂಗುಳಿ ಇರೋ ಪ್ರದೇಶ. ಆದ್ರೆ ಇಲ್ಲಿಯ ರಸ್ತೆಗಳ ಸ್ಥಿತಿಯಂತೂ ದೇವರಿಗೆ ಪ್ರೀತಿ ಎಂಬಂತಾಗಿದೆ. ರಸ್ತೆಯಲ್ಲಿ ಈಜಾಡುವಷ್ಟು ದೊಡ್ಡದಾದ ಹೊಂಡಗಳು ನಿರ್ಮಾಣವಾಗಿವೆ. ಈ ರಸ್ತೆಯ ಹೊಂಡದಲ್ಲಿ ಈಜಾಡುವ ಮೂಲಕ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು. ಈ ಮೂಲಕ ಸಂಬಂಧಪಟ್ಟವರ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಲೇಜು ಮತ್ತು ಆಸ್ಪತ್ರೆ ಎಲ್ಲ ಇದೆ. ಯಾಕಂದರೆ ಇಲ್ಲಿ ಬರುವ ರೋಗಿಗಳು ನನ್ನ ಸ್ವತಃ ಆ್ಯಂಬುಲೆನ್ಸ್ ಇದೆ. ಇತ್ತೀಚೆಗೆ ಒಂದು 2-3 ದಿನದ ಇತ್ತೀಚೆಗೆ ನಾನೊಂದು ಹೃದಯಾಘಾತ ಒಂದು ಪೇಷಂಟನ್ನು ನಾನು ಇಲ್ಲಿ ಕರ್ಕೊಂಡು ಬರುವಾಗ ಇಲ್ಲಿವರೆಗೆ ಆಸ್ಪತ್ರೆಯ ಗಡಿವರೆಗೆ ಸರಿತ ಮನುಷ್ಯ ಈ ಜಂಪಿನಿಂದಾಗಿ, ಆದರೆ ನಾನು ಆದಷ್ಟು ಬ್ಯಾಲೆನ್ಸ್ ತಂದಿದ್ದೇನೆ. ಈ ಜಂಪಿನಿಂದಾಗಿ ಅವ ಮೃತಪಟ್ಟಿದ್ದಾರೆ ಅಂತೇಳಿ ನನಗೆ ತಿಳಿದು ಬಂದಿದೆ. ಅದಕ್ಕೆ ನಾನು ಆವಾಗಲೇ ನಾನು ಹೇಳ್ತಿದ್ದೇನೆ, ಈ ರಸ್ತೆಯಲ್ಲಿ ಏನಾದರೂ ಪ್ರತಿಭಟನೆ ಮಾಡದಿದ್ದರೆ ನಮ್ಮ ಜನರನ್ನು ಪುನಃ ಕೊಲ್ತಾರೆ ಎಂಬ ದೃಷ್ಟಿಯಿಂದ ನಾನು ಈ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೇನೆ. ಕಳೆದ 4 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಯಾದ ನಂತರದಿಂದ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಕಳಪೆ ಗುಣಮಟ್ಟದ ಕಾಮಗಾರಿಯಿಂದ ರಸ್ತೆಯುದ್ದಕ್ಕೂ ಬೃಹತ್ ಗಾತ್ರದ ಹೊಂಡಗಳು ನಿರ್ಮಾಣವಾಗಿವೆ. ಆದರೆ ಈ ಬಗ್ಗೆ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ರು. ಜನಕ್ಕೆ ತೊಂದರೆ ಹಾಕೊಂಡು ಸಾವಿರಾರು ಆಂಬ್ಯುಲೆನ್ಸ್ ಬರ್ಕೊಂಡು ಮಣಿಪಾಲಾಗಿ ಮರಣ ಆಂಬ್ಯುಲೆನ್ಸ್ ಅಲ್ಪ ಸಾರದು ಕುಲ್ದಿತ್ತು ಎಂಕುಲ್ಪದ ಲಕ್ಕ ಇರವೇನು ನ್ಯಾಷನಲ್ ಹೈವೇ ಅನ್ಪೇರು. ನ್ಯಾಷನಲ್ ಹೈವೇ ಅಧಿಕಾರಿ ಯಾರಂಗೆ ಗೊತ್ತಜ್ಜಿ ಈ ಮುಲ್ಪ ಮಿನಿಸ್ಟರ್ಗಳು ಇಜ್ಜಿಯರು ಸ್ಕೂಟರ್ಗಳು ಬೂರೊಂದಿಪ್ಪೇರು ಲಕ್ಕೊಂದಿಪ್ಪೇರು ಆ ಒಂದಿಪ್ಪುಂಡು ತವರೇನು ತಾಂಟೊಂದಿಪ್ಪೇರು ಆ ಒಂದಿಪ್ಪುಂಡು ಇದೇ ಮುಟ್ಟ ಇವನು ಏನಂತ ತುವೇರೆಗಳೇ ಬಂದಿದ್ಯ. ನಿತ್ಯಾನಂದ ಒಳಕಾಡು ಅವರು ರಸ್ತೆ ಹೊಂಡದಲ್ಲಿ ಈಜಾಡ್ತಾ ಇದ್ರೆ ಅತ್ತ ತಾರನಾಥ ಮೇಸ್ತಾ ಅವರು ರಸ್ತೆಯ ಹೊಂಡದಲ್ಲಿ ಗಾಳ ಹಾಕುವ ಮೂಲಕ ಪ್ರತಿಭಟಿಸಿದ್ರು. ಕಲಾವಿದ ಬಾಲಕೃಷ್ಣ ಕೊಡಗೂರು ಅವರು ತಮಟೆ ಬಾರಿಸುವ ಮೂಲಕ ಇವರಿಗೆ ಸಾಥ್ ನೀಡಿದ್ರು. ಒಟ್ಟಿನಲ್ಲಿ ಜನಜಂಗುಳಿ ಇರೋ ಮಣಿಪಾಲದಲ್ಲಿ ಈ ವಿಭಿನ್ನ ಪ್ರತಿಭಟನೆ ಜನರಿಗೆ ಪುಕ್ಕಟೆ ಮನರಂಜನೆ ನೀಡಿದೆ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೋ ಕಾದು ನೋಡಬೇಕು. ಮಂಜುನಾಥ್ ಕುಲಾಲ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ.